ಐಟಿ ಇಕ್ಕಳದಲ್ಲಿ ಸಿಲುಕಿದ ಸಚಿವ ಜಮೀರ್ ಉಲ್ಟಾ. ಭರತ್ ರೆಡ್ಡಿ ಕಂಪ್ಲಿ ಗಣೇಶ್ಗೂ ಶುರುವಾಯಿತು ಸಂಕಷ್ಟ. ಪರಮೇಶ್ವರ್ ಒಬ್ಬ ಹೆಬ್ಬೆಟ್ಟಿನ ಮಂತ್ರಿ ಎಂದ ಕುಮಾರಸ್ವಾಮಿ, ಮುಂಬೈನಲ್ಲಿ ದಶಕಗಳ ಬಳಿಕ ಮತ್ತೆ ಒಂದಾದ ಠಾಕ್ರೆ ಬ್ರದರ್ಸ್. ಇವೆಲ್ಲವೂ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ಬಳ್ಳಾರಿ ಬ್ಯಾನರ್ ಗಲಾಟೆ ಬಳಿಕ ಮೃತನ ಮನೆಗೆ ಸಚಿವ ಜಮೀರ್ 25 ಲಕ್ಷ ಹಾರ್ಡ್ ಕ್ಯಾಶ್ ನೀಡಿದರು. 2 ಲಕ್ಷಕ್ಕಿಂತ ಹೆಚ್ಚಿನ ಹಾರ್ಡ್ ಕ್ಯಾಶ್ ಅನ್ನು ನೇರವಾಗಿ ನೀಡಿದ್ದಕ್ಕಾಗಿ ಜಮೀರ್ ವಿರುದ್ಧ ಐಟಿ ದೂರು ದಾಖಲಾಗಿತ್ತು. ಐಟಿ ದೂರು ದಾಖಲಾಗ್ತಾ ಇದ್ದಂತೆ ಉಲ್ಟಾ ಹೊಡೆದಿರೋ ಜಮೀರ್, ಇದು ತನ್ನೊಬ್ಬನದ್ದೇ ಹಣ ಅಲ್ಲ, ಇದರಲ್ಲಿ ಭರತ್ ರೆಡ್ಡಿ ಕಂಪ್ಲಿ ಗಣೇಶ್ದು ಪಾಲಿದೆ ಅಂದಿದ್ದಾರೆ. ಆ ಮೂಲಕ ಐಟಿ ಇಕ್ಕಳದಿಂದ ತಪ್ಪಿಸಿಕೊಳ್ಳುವಂತಹ ಪ್ಲಾನ್ ಮಾಡಿದ್ದಾರೆ. ಈಗ ಜಮೀರ್ ಹೇಳಿಕೆಯಿಂದ ಶಾಸಕರಾದಂಥ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಸಹ ಐಟಿ ಕುಣಿಕೆಯಲ್ಲಿ ಸಿಲುಕ್ತಾರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಗಲಾಟೆ, ಬಳ್ಳಾರಿ ಬ್ಯಾನರ್ ಗಲಾಟೆ. ಕಳೆದ ಕೆಲ ದಿನಗಳಿಂದ ಎಲ್ಲಿ ನೋಡಿದ್ರೂ ಬಳ್ಳಾರಿ ಬ್ಯಾನರ್ ಗಲಾಟೆಯದ್ದೇ ಮಾತು. ಇದೇ ಜನವರಿ 1ರ ಸಂಜೆ ಬಳ್ಳಾರಿಯಲ್ಲಿನ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದಿತ್ತು. ರೆಡ್ಡಿ ಮನೆ ಮುಂದೆ ಜಮಾಯಿಸಿದಂಥ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಕಟ್ಟೋಕೆ ಮುಂದಾಗಿದ್ರು. ಆದರೆ ಬ್ಯಾನರ್ ಕಟ್ಟೋ ವೇಳೆ ನಡೆದಂಥ ಗಲಾಟೆ ದೊಡ್ಡ ಗಲಭೆಯಾಗಿ ಬದಲಾಗಿತ್ತು. ಸ್ಥಳದಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ನಡೆಯಿತು, ಬಾಟಲಿಗಳ ಇಸಲಾಯಿತು. ಈ ವೇಳೆ ನಡೆದ ಫೈರಿಂಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಎಂಬಾತ ಮೃತಪಟ್ಟಿದ್ದ. ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ಬಲಿಯಾದ ಹಿನ್ನೆಲೆ ಮೃತ ಕಾರ್ಯಕರ್ತನ ಮನೆಗೆ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕರಾದಂಥ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಭೇಟಿ ಕೊಟ್ಟಿದ್ದರು. ಈ ವೇಳೆ ಮೃತ ಕಾರ್ಯಕರ್ತನ ಮನೆಗೆ ಪರಿಹಾರ ಅಂತ ಸಚಿವ ಜಮೀರ್ 25 ಲಕ್ಷ ಹಾರ್ಡ್ ಕ್ಯಾಶ್ ನೀಡಿದರು. ಜೊತೆಗೆ ಇದು ತಾತ್ಕಾಲಿಕ ಪರಿಹಾರ, ಸರ್ಕಾರದಿಂದ ಇನ್ನಷ್ಟು ಪರಿಹಾರವನ್ನು ಕೊಡಿಸ್ತೀವಿ, ನಿಮಗೆ ಮನೆ ಕಟ್ಟಿಕೊಡ್ತೀವಿ, ಜೊತೆಗೆ ಮೃತನ ಅಣ್ಣನಿಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀವಿ ಅಂತ ಜಮೀರ್ ಭರವಸೆಯನ್ನು ನೀಡಿದರು. ಸಚಿವ ಜಮೀರ್ ಚೀಲದಲ್ಲಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ರು. ವಿವಾದಕ್ಕೆ ಕಾರಣವಾಗಿತ್ತು. ಜಮೀರ್ ಚೀಲದಲ್ಲಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ಯಾಕೆ, ಆ ಹಣದ ಮೂಲ ಯಾವುದು ಅಂತೆಲ್ಲ ಪ್ರಶ್ನೆಗಳು ಹುಡ್ಕೊಂಡಿತ್ತು. ಇದಕ್ಕೆ ಸಚಿವ ಜಮೀರ್ ಕ್ಲಾರಿಟಿ ಕೊಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬಂದಿತ್ತು. ಈಗ ಚೀಲದಲ್ಲಿ 25 ಲಕ್ಷ ಹಾರ್ಡ್ ಕ್ಯಾಶ್ ತಂದುಕೊಟ್ಟಿದ್ದಕ್ಕೆ ಸಚಿವ ಜಮೀರ್ ಪಾಲಿಗೆ ಮುಳುವಾಗಿದೆ. ಕಾರ್ಯಕರ್ತನ ಮನೆಗೆ ಪರಿಹಾರ ಅಂತ ಯಾವಾಗ ಚೀಲದಲ್ಲಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟರು, ಅಲ್ಲಿಂದಾನೇ ಜಮೀರ್ ಪಾಲಿಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ಜಮೀರ್ ಚೀಲದಲ್ಲಿ ತುಂಬಿಕೊಟ್ಟಿರೋ 25 ಲಕ್ಷ ಹಣದ ಮೂಲದ ಬಗ್ಗೆ ತನಿಖೆ ಆಗಬೇಕು ಅಂತ ಸಚಿವ ಜಮೀರ್ ವಿರುದ್ಧ ಐಟಿ ದೂರು ದಾಖಲಾಗಿದೆ. ಹಿಂದೂ ಪರ ಕಾರ್ಯಕರ್ತ ತೇಜಸ್ ಗೌಡ ಈ ಬಗ್ಗೆ ದೂರು ನೀಡಿದ್ದು, ಸಚಿವರು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. 2 ಲಕ್ಷ ರೂಪಾಯಿಗೂ ಹೆಚ್ಚಿನ ಯಾವುದೇ ಆರ್ಥಿಕ ವ್ಯವಹಾರವನ್ನು ಬ್ಯಾಂಕಿಂಗ್ ಮಾರ್ಗದ ಮೂಲಕವೇ ನಡೆಸಬೇಕು ಅನ್ನೋದು ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿಯಮ. ಈ ನಿಯಮವನ್ನು ಸಚಿವರು ಉಲ್ಲಂಘಿಸಿದ್ದಾರೆ. ಈ ನಗದು ಹಣದ ಮೂಲದ ಹಾಗೆ ಆ ಹಣಕ್ಕೆ ದಾಖಲಾತಿ ಇದೆಯಾ ಅಥವಾ ಅದು ಬ್ಲ್ಯಾಕ್ ಮನಿನಾ ಅನ್ನೋ ಬಗ್ಗೆ ತನಿಖೆ ನಡೆಸುವಂತೆ ದೂರಿನಲ್ಲಿ ಒತ್ತಾಯಿಸಲಾಗ್ತಾ ಇದೆ. ಇದೇ ಈಗ ಸಚಿವ ಜಮೀರ್ಗೆ ಸಂಕಷ್ಟ ತಂದಿಟ್ಟಿದೆ. ಯಾವಾಗ ತನ್ನ ವಿರುದ್ಧ ಐಟಿ ದೂರು ದಾಖಲಾಯಿತೋ ಸಚಿವ ಜಮೀರ್ ಉಲ್ಟಾ ಹೊಡೆದಿದ್ದಾರೆ. ಈ ವಿಷಯದಲ್ಲಿ ನಾನೊಬ್ಬನೇ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ, ಇದು ನಾನೊಬ್ಬನದ್ದೇ ಹಣ ಅಲ್ಲ, ಇದು ನಾನು, ನನ್ನ ಫ್ರೆಂಡ್ ಆಗಿರ್ತಕ್ಕಂತಹ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಮೂವರು ಸೇರಿ ಕೊಟ್ಟಿರುವಂತಹ ಹಣ, ಹಾಗಾಗಿ ಇದರಲ್ಲಿ ನಾನೊಬ್ಬನನ್ನೇ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂದಿದ್ದಾರೆ ಸಚಿವ ಜಮೀರ್. ಆ ಮೂಲಕ ತನ್ನತ್ರ ಬಂದಿರುವಂಥ ಐಟಿ ಬಾಣವನ್ನು ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಕಡೆಗೂ ಕೂಡ ತಿರುಗಿಸುವಂಥ ಯತ್ನವನ್ನು ಮಾಡಿದ್ದಾರೆ ಜಮೀರ್ ಅಹಮದ್. ಈಗ ಸಚಿವ ಜಮೀರ್ ನೀಡಿರುವಂಥ ಈ ಹೇಳಿಕೆಯಿಂದ ಶಾಸಕರಾದ ನಾರಾ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ಗೂ ಕೂಡ ಸಂಕಷ್ಟ ಶುರುವಾಯಿತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಚಿವ ಜಮೀರ್ ಜೊತೆಗೆ ಈ ಇಬ್ಬರು ಶಾಸಕರು ಸಹ ಐಟಿ ಇಕ್ಕಳದಲ್ಲಿ ಸಿಲುಕ್ತಾರ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಂದು ವೇಳೆ ಐಟಿ ತನಿಖೆ ಶುರುವಾದರೆ ಅದರಿಂದ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥ ವಿಚಾರ ಸಚಿವ ಜಮೀರ್ಗೂ ಕೂಡ ಅರಿವಿದೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಈ ವಿಚಾರದಲ್ಲಿ ಶಾಸಕರಾದಂಥ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಹೆಸರನ್ನ ಸಚಿವ ಜಮೀರ್ ಹೇಳಿದ್ರ ಅನ್ನುವಂಥ ಗುಮಾನಿ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಐಟಿ ತನಿಖೆ ಶುರುವಾದರೆ ತನ್ನೊಬ್ಬನ ವಿರುದ್ಧ ಮಾತ್ರವಲ್ಲ, ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ವಿರುದ್ಧ ಕೂಡ ತನಿಖೆ ಆಗಲಿ ಅಂತ ಸಚಿವ ಜಮೀರ್ ಪರೋಕ್ಷವಾಗಿ ಸಂದೇಶವನ್ನು ರವಾನಿಸಿದ್ರ ಗೊತ್ತಿಲ್ಲ. ಆದರೆ ಜಮೀರ್ ಅಹಮದ್ರ ಈ ಹೇಳಿಕೆ ಎಂಎಲ್ಎಗಳಾದ ನಾರಾ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಪಾಲಿಗೆ ಸಂಕಷ್ಟ ತರುವುದು ಶತಸಿದ್ಧ. ಜೊತೆಗೆ ತಾನು ಕೊಟ್ಟಿರುವಂಥ ಹಾರ್ಡ್ ಕ್ಯಾಶ್ ವಿಚಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಮೃತ ಕಾರ್ಯಕರ್ತನ ಮನೆಗೆ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿರೋದನ್ನ ಸಚಿವ ಜಮೀರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ 25 ಲಕ್ಷ ಅನ್ನೋದೊಂದು ಸಣ್ಣ ಮೊತ್ತ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂಥ ಸಚಿವ ಜಮೀರ್ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿರೋದಾಗಿ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ಅಷ್ಟಕ್ಕೂ ಒಬ್ಬ ಬಡವನ ಮನೆಗೆ ಅಷ್ಟೊಂದು ಮೊತ್ತದ ಪರಿಹಾರವನ್ನ ಕೊಟ್ಟರೆ ಅದಕ್ಕೆ ಖುಷಿ ಪಡಬೇಕು. ಒಬ್ಬ ಬಡವನ ಮನೆಗೆ ಸಹಾಯ ಮಾಡಿದರೆ ಅದಕ್ಕಾಗಿ ಉರಿಯಾಕೆ, ಈ ವಿಷಯವನ್ನ ಹಿಡ್ಕೊಂಡು ನನ್ನನ್ನೇಕೆ ಟಾರ್ಗೆಟ್ ಮಾಡ್ತೀರಾ ಅಂತ
ಮರುಪ್ರಶ್ನೆಯನ್ನು ಹಾಕಿದ್ದಾರೆ ಸಚಿವ ಜಮೀರ್. ಆ ಮೂಲಕ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟು ತಾನೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ದಾಟಿಲಿ ಮಾಡಿದ್ದಾರೆ ಜಮೀರ್ ಅಹಮದ್. ಸಚಿವ ಜಮೀರ್ ಹೇಳಿಕೆಯಿಂದ ಯಾರಿಗೆ ಎಷ್ಟು ಸಂಕಷ್ಟ ಉಂಟಾಗುತ್ತೋ ಗೊತ್ತಿಲ್ಲ, ಆದರೆ ಶಾಸಕ ನಾರಾ ಭರತ್ ರೆಡ್ಡಿ ಮಾತ್ರ ಸಂಕಷ್ಟದ ವ್ಯೂಹದಲ್ಲಿ ಸಿಕ್ಕಾಕಿಕೊಳ್ಳುವುದು ಪಕ್ಕ. ಈಗಾಗಲೇ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭರತ್ ರೆಡ್ಡಿ ಕಡೆಯ ಗನ್ಮ್ಯಾನ್ನಿಂದಲೇ ಮೃತ ರಾಜಶೇಖರ್ ಮೇಲೆ ಫೈರಿಂಗ್ ಆಗಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಜೊತೆಗೆ ನಾರಾ ಭರತ್ ರೆಡ್ಡಿ ವರ್ತನೆ ಬಗ್ಗೆಯೂ ಕೂಡ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ದೂರು ಕೇಳಿ ಬರ್ತಿದೆ. ಜನಾರ್ದನ್ ರೆಡ್ಡಿ ಮೇಲಿನ ವೈಯಕ್ತಿಕ ದ್ವೇಷದ ಕಾರಣಕ್ಕೆ ಭರತ್ ರೆಡ್ಡಿ ವರ್ತನೆಯಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಉಂಟಾಗ್ತಾ ಇದೆ. ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ಬೆಳೆಸಿರೋ ಪಕ್ಷದ ಇಮೇಜ್ಗೆ ಇದರಿಂದ ಡ್ಯಾಮೇಜ್ ಉಂಟಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದೇ ವಿಚಾರಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಶಾಸಕ ಭರತ್ ರೆಡ್ಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದರು. ಹೀಗಾಗಿ ಘಟನೆ ನಡೆದ ನಂತರ ತಕ್ಷಣ ಬಳ್ಳಾರಿ ಜನತೆಯ ಕ್ಷಮೆ ಕೇಳಿದ್ದಂಥ ಶಾಸಕ ಭರತ್ ರೆಡ್ಡಿ ಏನೋ ಆಗಬಾರದು ಆಗು ಹೋಗಿದೆ ಅನ್ನೋ ರೀತಿ ಮಾತಾಡಿದರು. ಈ ಘಟನೆ ಬಳಿಕ ಶಾಸಕ ನಾರಾ ಭರತ್ ರೆಡ್ಡಿ ಅಕ್ಷರಶಃ ಒಂಟಿಯಾಗಿದ್ದಾರೆ. ಬಳ್ಳಾರಿಯ ಯಾವುದೇ ಕಾಂಗ್ರೆಸ್ ನಾಯಕರು ಭರತ್ ರೆಡ್ಡಿ ಬೆಂಬಲಕ್ಕೆ ಬರ್ತಿಲ್ಲ. ಆದ್ರೀಗ 25 ಲಕ್ಷ ಹಾರ್ಡ್ ಕ್ಯಾಶ್ ವಿಚಾರದಲ್ಲಿ ಸಚಿವ ಜಮೀರ್ ಭರತ್ ರೆಡ್ಡಿ ಹೆಸರು ಬಾಯ್ಬಿಟ್ಟಿರೋದು ಭರತ್ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿರುವಂಥ ಭರತ್ ರೆಡ್ಡಿ ಈಗ ಐಟಿ ಕುಣಿಕೆಗೂ ಸಹ ಸಿಲುಕ್ತಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಇತ್ತ ತನ್ನ ಮನೆ ಮುಂದೆ ನಡೆದಂತಹ ಬ್ಯಾನರ್ ಗಲಾಟೆ ಮತ್ತು ಶೂಟೌಟ್ ಪ್ರಕರಣಕ್ಕೆ ನೇರವಾಗಿ ಶಾಸಕ ಭರತ್ ರೆಡ್ಡಿಯೇ ಕಾರಣ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಅನೇಕ ವಿಡಿಯೋ ಹಾಗೂ ಫೋಟೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವಂಥ ಗಾಲಿ ರೆಡ್ಡಿ ಈ ಬ್ಯಾನರ್ ಗಲಾಟೆ ಪೂರ್ವ ನಿಯೋಜಿತ, ನನ್ನನ್ನು ಟಾರ್ಗೆಟ್ ಮಾಡೋಕೆ ಅಂತಾನೆ ವ್ಯವಸ್ಥಿತವಾಗಿ ಈ ಗಲಾಟೆ ನಡೆದಿದೆ. ಶಾಸಕ ಭರತ್ ರೆಡ್ಡಿ ಕಡೆಯ ಗನ್ಮ್ಯಾನ್ನಿಂದಲೇ ರಾಜಶೇಖರ್ ಹತ್ಯೆ ನಡೆದಿದೆ. ನನ್ನ ವಿರುದ್ಧ ಭರತ್ ರೆಡ್ಡಿ ಹಾಗೂ ಕೆಲ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಸಂಚು ರೂಪಿಸಿದ್ದಾರೆ ಅಂತ ದೂರು ನೀಡಿದ್ದಾರೆ. ಒಂದ್ ಕಡೆ ಜಮೀರ್ ವಿರುದ್ಧ ದಾಖಲಾಗಿರುವಂಥ ಐಟಿ ದೂರು, ಅದರಲ್ಲಿ ಕೇಳಿ ಬರ್ತಿರುವಂಥ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಹೆಸರು, ಜೊತೆಗೆ ಜನಾರ್ದನ್ ರೆಡ್ಡಿ ನೀಡಿರುವಂಥ ದೂರು, ಈ ಎಲ್ಲ ಕಾರಣಕ್ಕೆ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ತಿರುವು ಪಡೆಯುವ ಸಾಧ್ಯತೆಗಳಿವೆ. ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ಮೃತನಾಗಿದ್ದಂಥ ಕಾರ್ಯಕರ್ತನ ಮನೆಗೆ ಸಚಿವ ಜಮೀರ್ 25 ಲಕ್ಷ ಹಾರ್ಡ್ ಕ್ಯಾಶ್ ಅನ್ನು ನೀಡಿದ್ರು. ಈಗ ಈ ಬಗ್ಗೆ ಐಟಿ ದೂರು ದಾಖಲಾಗಿತ್ತು. ಇದು ಕೇವಲ ತಾನು ಮಾತ್ರ ನೀಡಿರೋ ಹಣವಲ್ಲ, ಇದರಲ್ಲಿ ಶಾಸಕರಾದಂಥ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಪಾತ್ರವೂ ಕೂಡ ಇದೆ ಅಂದಿದ್ದಾರೆ ಜಮೀರ್. ಹಾಗಾಗಿ ಜಮೀರ್ ಹೇಳಿಕೆಯಿಂದ ಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಕೂಡ ಐಟಿ ಇಕ್ಕಳದಲ್ಲಿ ಸಿಲುಕ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ.